नमस्कार, मैं हूं अखिलेश पांडे और आप देख रहे हैं सी न्यूज भारत। खबर कर्नाटक से है, जहां सीएम सिद्धारमैया ने बेलगाम जिले का दौरा कर अन्नपूर्णेश्वरी फाउंडेशन द्वारा आयोजित लैपटॉप वितरण कार्यक्रम में भाग लिया। अन्नपूर्णेश्वरी फाउंडेशन द्वारा शिक्षण क्षेत्र के सदस्य प्रकाश हुक्केरी के नेतृत्व में कुल 85 शिक्षण संस्थानों को लैपटॉप और कलर प्रिंटर वितरित किए गए। इस कार्यक्रम में राज्य के मुख्यमंत्री सिद्धारमैया ने भाग लेकर सभी संस्थानों को लैपटॉप और कलर प्रिंटर हस्तांतरित किए। इस दौरान सीएम सिद्धारमैया ने लोगों को संबोधित करते हुए कहा कि प्रकाश हुक्केरी एक अपरूप राजनीति के नेता रहे हैं। वे कभी भी सरकार के पैसों पर या सरकारी अनुदान के ऊपर अवलंबित नहीं रहते और अपने खुद के पैसे को खर्च करके राजनीति करते रहे हैं। उन्होंने और क्या कुछ कहा है, आइए आपको सुनाते हैं उन्हीं की जुबानी। ಅಧಿಕಾರದಲ್ಲಿರಲಿ ಇಲ್ಲದೆ ಹೋಗಲಿ, ಶಾಸಕರಾಗಿರಲಿ ಇಲ್ಲದೆ ಹೋಗಲಿ, ಲೋಕಸಭಾ ಸದಸ್ಯರಾಗಿರಲಿ ಇಲ್ಲದೆ ಹೋಗಲಿ, ಮಂತ್ರಿಯಾಗಿರಲಿ ಇಲ್ಲದೆ ಹೋಗಲಿ, ಯಾವಾಗಲೂ ಕೂಡ ಜನಪರವಾದಂತ ಕಾಳಜಿ ಇಟ್ಟುಕೊಂಡು ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾರೆ. ನಾನು ನನ್ನ ಮಂತ್ರಿಮಂಡಲದಲ್ಲಿ ಅವರಿಗೆ ಮಂತ್ರಿ ಮಾಡಿದ್ದೆ. ಆಮೇಲೆ ಹಿಂದೆ ಸಮ್ಮಿಶ್ರ ಸರ್ಕಾರದಲ್ಲೂ ಕೂಡ ಮಂತ್ರಿ ಮಾಡಿದ್ದೆ, ಮಂತ್ರಿ ಆಗಿದ್ರು. ಆಗ ನಾನು ಮಂತ್ರಿಯಾಗಿದ್ದಾಗ ಹತ್ತಿರದಿಂದ ನೋಡಿದ್ದೇನೆ, ಶಾಸಕನಾಗಿದ್ದಾಗ ಕೂಡ ಹತ್ತಿರದಿಂದ ನೋಡಿದ್ದೇನೆ, ಲೋಕಸಭಾ ಸದಸ್ಯರಾಗಿದ್ದಾಗ ಕೂಡ ಹತ್ತಿರದಿಂದ ನೋಡಿದ್ದೇನೆ. ಅವರು ಸುಮ್ಮನೆ ಯಾವತ್ತೂ ಕೂಡ ನನ್ನ ನೋಡಕ್ ಬರ್ತಿರ್ಲಿಲ್ಲ. ಏನಾದ್ರು ಕೆಲಸ ಇಟ್ಕೊಂಡೇ ಬರೋರು. ಒಂದು ವೇಳೆ ಕೆಲಸ ಆಗ್ಲಿಲ್ಲ ಅಂತಂದ್ರೆ ಕೋಪಿಸ್ಕೊಂಡ್ಬಿಡೋರು. ನಾನು ರಾಜೀನಾಮೆ ಕೊಟ್ಬಿಡ್ತೀನಿ, ಇನ್ ಬರೋದಿಲ್ಲ ಇಲ್ಲಿಗೆ, ಈ ತರ ಎಲ್ಲ ಹೇಳೋರು. ಬಹುಶಃ ರಾಜೀನಾಮೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಹೇಳ್ತಿರ್ಲಿಲ್ಲ, ಕೆಲಸ ಆಗ್ಲಿ ಅನ್ನೋ ಉದ್ದೇಶದಿಂದ ಹೇಳ್ತಾರೆ. ನಾನು ಕೂಡ ಅವ್ರಿಗೆ ಅವರು ಏನ್ ಹೇಳಿದ್ರು ಕೂಡ ಕೋಪಿಸ್ಗಳಕ್ಕೆ ಹೋಗ್ತಿರ್ಲಿಲ್ಲ. ಸೊ ಅಷ್ಟರ ಮಟ್ಟಿಗೆ ಜನರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಒಬ್ಬ ರಾಜಕಾರಣಿ. ಜೊತೆಗೆ ಅವರು ಅಂತೇಳಿ ಗಾಂಭೀರ್ಯತೆ ಅದನ್ನೆಲ್ಲ ಮಾಡಕ್ ಹೋಗ್ತಿರ್ಲಿಲ್ಲ. ಬಹಳ ಸರಳವಾಗಿರ್ತಾ ಇದ್ರು. ಮಂತ್ರಿ ಆದರೂ ಕೂಡ ಅದು ನಾನಲ್ಲ ಸರ್. ಯಾವುದೇ ಕೆಲಸ ಆಗ್ಬೇಕಾದ್ರೆ ಆ ಫೈಲ್ ಎಲ್ಲೆಲ್ಲಿ ಹೋಗ್ತಿದ್ರೆ ಅಲ್ಲೆಲ್ಲ ಅವರಿಗೆ ದುಡ್ಡು ಹೋಗ್ಬಿಡೋರು. ಮಂಜು ಸರ್ ಕಾಲ್ ಮಾಡಿ. ಆ ತರ ಒಂದು ಪ್ರವೃತ್ತಿಯನ್ನ ಮೊದಲಿನಿಂದ ಬೆಳೆಸ್ಕೊಂಡಿರ್ತಕ್ಕಂಥವ್ರು. ಅದಕ್ಕಾಗಿ ಅವರು ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾಗಿ ಮಂತ್ರಿ ಮಟ್ಟಕ್ಕೆ ಮತ್ತೆ ಲೋಕಸಭೆ ಹೋಗ್ಲಿಕ್ಕೆ ಜಿಲ್ಲಾ ಪಂಚಾಯಿತಿ ಸದಸ್ಯ. ಈಗ ನಾವು ಆಗ ಹೇಳ್ತಾ ಇದ್ದೀವಿ, ಲೋಕಸಭೆಗೆ ಮತ್ತೆ ನಿಂತ್ಕೊಳ್ಳಯ್ಯ ಅಂತ ಹೇಳ್ತಾ ಇದ್ದೀವಿ. ಅದಕ್ಕೆ ಅವರು ಬಹಳ ಕ್ರಿಯಾಶೀಲವಾದಂಥ ವ್ಯಕ್ತಿ. ಇಂಥ ವ್ಯಕ್ತಿಗಳು ರಾಜಕೀಯದಲ್ಲಿ ಇರಬೇಕು. ನಾನು ಮೇಲ್ಮನೆ ನಿಂತ್ಕೊಳ್ಳುವಾಗ ಮೊದಲನೇ ಸಾರಿ ನೀನ್ಗ್ಯಾಕಪ್ಪ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿನ ನಿಂತ್ಕೊಳ್ಳಕ್ ಹೋಯ್ತೀಯ ಅಂತ ಹೇಳಿದೆ. ನಾನು ಇಲ್ಲ ಸರ್, ನನಗೆ ಕೊಡಿ ನೀವು, ನಿಮ್ಗೆ ಯಾಕೆ, ನಾನು ಗೆಲ್ತೀನಿ ಅಂತ ಹೇಳಿದ್ರು. ನನಗೆ ಸ್ವಲ್ಪ ಅನುಮಾನನೇ ಇತ್ತು ಟಿಕೆಟ್ ಕೊಡುವಾಗ ಪಾರ್ಟಿಯಿಂದ, ಇವ್ರು ಗೆಲ್ತಾರ ಇಲ್ಲೋ ಹೆಂಗಪ್ಪ ಅಂತ ಹೇಳಿ. ಆಮೇಲೆ ನೋಡಿದ್ರೆ ಗೆದ್ದೇ ಬಿಟ್ರು ಇವರು. ಸೊ ಹೆಂಗೆ ಗೆಲ್ಲಬೇಕು ಅಂತಕ್ಕಂಥದ್ದು ಕೂಡ ಗೊತ್ತಿದೆ, ಆ ಕಲೆ ಇದೆ, ಆ ಕಲೆ ಇದೆ. ಜೊತೆಗೆ ಇವತ್ತು 4 ಜಿಲ್ಲೆಗಳ ಬೆಳಗಾವಿ, ಬೆಳಗಾವ್ ಶಿಕ್ಷಣ ಕ್ಷೇತ್ರ, ವಾಯುವ್ಯ ಶಿಕ್ಷಕರ ಕ್ಷೇತ್ರ. ಆ ಕ್ಷೇತ್ರದಲ್ಲಿ
ಮೇಲ್ಮನೆ ಸದಸ್ಯರಾಗಿ ಯಾವತ್ತು ಒಂದು ದಿನ ರೆಸ್ಟ್ ತಗತೀನಿ ಅಂತ ಇಲ್ಲ ಅವ್ರಿಗೆ. ಇಲ್ಲಿ ಇದ್ರು ಇಲ್ಲೂ ಮಾಡ್ತಾರೆ, ಡೆಲ್ಲಿಗೆ ಹೋದ್ರು ಡೆಲ್ಲಿನಲ್ಲೂ ಕೆಲಸ ಮಾಡ್ತಾರೆ. ಆಮೇಲೆ ಡೆಲ್ಲಿನಲ್ಲಿ ನಮ್ಮ ಪ್ರತಿನಿಧಿ, ಈಗ ಅವರು ಡೆಲ್ಲಿನಲ್ಲಿ ನಮ್ಮ ಸರ್ಕಾರದ ಪ್ರತಿನಿಧಿ, ಅಲ್ಲಿ ಎಲ್ಲ ಮಿನಿಸ್ಟ್ರಿಗಳು ಪರಿಚಯ ಇವರಿಗೆ. ಸೊ ಹಂಗಾಗಿ ಇವರಿಗೆ ಮರಾಠಿ ಭಾಷೆ ಬರ್ತದೆ, ಹಿಂದಿ ಬರ್ತದೆ. ಸೊ ಎಲ್ಲ ಮಿನಿಸ್ಟ್ರಿಗಳ ಜೊತೆ ಕೂಡ ಸಂಪರ್ಕ ಚೆನ್ನಾಗಿ ಇಟ್ಕೊಂಡು ಕೆಲಸ ಮಾಡ್ತಾರೆ. ಅದರಿಂದ ಶಿಕ್ಷಕರು ಒಳ್ಳೆ ಕೆಲಸ ಮಾಡಿದ್ದಾರೆ. ಇವ್ರನ್ನ ಆಯ್ಕೆ ಮಾಡಿಕೊಂಡು ಅವರ ಪ್ರತಿನಿಧಿಯಾಗಿ ವಿಧಾನ ಪರಿಷತ್ತಿಗೆ ಕಳಿಸಿರ್ತಕ್ಕಂಥದ್ದು ಬಹಳ ಯೋಗ್ಯವಾದ ತೀರ್ಮಾನ ಅಂತೇಳಿ ನಾನು ಭಾವಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಬಹಳ ಒಳ್ಳೆ ತೀರ್ಮಾನ ಮಾಡಿದ್ದಾರೆ. ಮತ್ತೆ ಈಗಾಗಲೇ ಅವರು ಲ್ಯಾಪ್ಟಾಪ್ ಇನ್ನೂ ಈಗ ಸುಮಾರು 11 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿ ಅನ್ನಪೂರ್ಣೇಶ್ವರಿ ಫೌಂಡೇಶನ್ ವತಿಯಿಂದ ಇದನ್ನು ಕೊಡ್ತಾ ಇದ್ದಾರೆ. ಸುಮಾರು 85 ವಿದ್ಯಾಸಂಸ್ಥೆಗಳಿಗೆ ಲ್ಯಾಪ್ಟಾಪ್ ಮತ್ತು ಕಲರ್ ಪ್ರಿಂಟರ್ ಇವೆರಡನ್ನೂ ಕೂಡ ಕೊಡ್ತಾ ಇದ್ದಾರೆ. ಇನ್ನೂ ಅವರ ಅವಧಿ ಬಹಳ ವರ್ಷ ಇದೆ. 22ರಲ್ಲಿ ಆಯ್ಕೆ ಇರೋದು 28ರವರೆಗೂ ಇದೆ. ಇನ್ನು ಬಹಳಷ್ಟು ಕೆಲಸ ಮಾಡ್ತಾರೆ ಅವರು. ಮತ್ತೆ ಅವ್ರು ಸ್ವಂತ ಖರ್ಚು ಮಾಡ್ಕೊಂಡೇ ಮಾಡ್ತಾರೆ. ಇನ್ನೊಬ್ರು ದುಡ್ಡನ್ನ ನಂಬ್ಕೊಂಡು ಮಾಡಕ್ ಹೋಗಲ್ಲ, ಅಥವಾ ಇನ್ನೊಬ್ರು ದುಡ್ಡಿನ ಮೇಲೆ ರಾಜಕೀಯ ಮಾಡಕ್ ಹೋಗಲ್ಲ. ಅವ್ರು ಸ್ವಂತ ದುಡ್ಡನ್ನೇ ಖರ್ಚು ಮಾಡಿ ರಾಜಕೀಯ ಮಾಡ್ತಕ್ಕಂಥದ್ದು. ಇಂಥವರು ಅಪರೂಪ ರಾಜಕಾರಣದಲ್ಲಿ. ಪ್ರಕಾಶ್ ಹುಕ್ಕೇರಿ ಅಂತವರು ಅಪರೂಪ. ಅವರು ಇವತ್ತು ಸುಮಾರು 85 ಸಂಸ್ಥೆಗಳಿಗೆ ಲ್ಯಾಪ್ಟಾಪ್ ಮತ್ತು ಕಲರ್ ಪ್ರಿಂಟರ್ಗಳನ್ನ ನನ್ನ ಕೈನಿಂದ ವಿತರಣೆ ಮಾಡಿಸಿದ್ದಾರೆ. ಅದರ ಸದುಪಯೋಗ ವಿದ್ಯಾಸಂಸ್ಥೆಗಳು ಮಾಡ್ಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈಗಲೂ ಸುಮ್ಮನಿರಲ್ಲ. ಸಮಸ್ಯೆಗಳು ಶಿಕ್ಷಣ ಕ್ಷೇತ್ರದಲ್ಲಿ ಏನೇನು ಸಮಸ್ಯೆಗಳಿದ್ದಾವೆ ಆ ಎಲ್ಲ ಸಮಸ್ಯೆಗಳನ್ನು ಕೂಡ ನನ್ನ ಹತ್ರ ಬಂದು ಚರ್ಚೆ ಮಾಡೋದು, ಅವಕ್ಕೆ ಪರಿಹಾರ ಮಾಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು. ಅಂತೂ ಹಿಡಿದ ಕೆಲಸ ಬಿಡಲ್ಲ. ಜಿಗಣೆ ಹಿಡಿದಾಗ ಹಿಡಿದು ಬಿಡ್ತಾರೆ. ಜಿಗಣೆ ಗೊತ್ತಾ ನಿಮ್ಗೆ? ಆ ಜಿಗಣೆ ಹಿಡಿದಾಗ ಹಿಡಿದು ಬಿಡ್ತಾರೆ. ಸೊ ಹಂಗಾಗಿ ಒಬ್ಬ ಒಳ್ಳೆ ರಾಜಕಾರಣಿ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಮೊದಲಿನಿಂದ ಕೂಡ ಇಂಥವರು ರಾಜಕೀಯದಲ್ಲಿ ಇದ್ರೆ ಸಮಾಜದಲ್ಲಿ ಹೆಚ್ಚು ಬೆಳವಣಿಗೆ ಆಗಲಿಕ್ಕೆ, ಬದಲಾವಣೆ ಆಗಲಿಕ್ಕೆ ಸಹಾಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ಅನ್ನಪೂರ್ಣೇಶ್ವರಿ ಟ್ರಸ್ಟ್ ಅಲ್ಲ, ಫೌಂಡೇಶನ್ ವತಿಯಿಂದ ಅನ್ನಪೂರ್ಣೇಶ್ವರಿ ತಾಯಿನ ಅವ್ವ ಆ ತಾಯಿ ಹೆಸರಿನಲ್ಲಿ ಈ ಅನ್ನಪೂರ್ಣೇಶ್ವರಿ ಫೌಂಡೇಶನ್ ಅನ್ನ ಸ್ಥಾಪನೆ ಮಾಡಿ ಅದರ ಮೂಲಕ ಸಾರ್ವಜನಿಕ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅವ್ರು ಮುಂದೆನೂ ಕೂಡ ಮಾಡಲಿ. ಅವರಿಗೆ ಆಯಸ್ಸು ಆರೋಗ್ಯ ಇನ್ನೂ ಹೆಚ್ಚು ದೊರಕಲಿ. ಆಯಸ್ಸು ಆರೋಗ್ಯ ಇನ್ನೂ ಬರಲಿ. ಏನ್ ಗೊತ್ತಾ, ಗಣೇಶ ಹುಕ್ಕೇರಿ MLA, ಆ ಗಣೇಶ ಹುಕ್ಕೇರಿ ಕೆಲಸ ಮಾಡಕ್ಕೆ ಬಿಡೋದಿಲ್ಲ, ಎಲ್ಲ ಇವನೇ ಮಾಡ್ಬಿಡ್ತಾನೆ. ಅಸೆಂಬ್ಲಿಗೆ ಒಂದಕ್ಕೆ ಬರಲ್ಲ ಅಷ್ಟೇ, ಗಣೇಶ್ ಹುಕ್ಕೇರಿ ಮಾತ್ರ ಅಸೆಂಬ್ಲಿಗೆ ಬರಲ್ಲ. ಈ ಬಾಕಿಯೆಲ್ಲ ಇವನೇ ಮಾಡ್ಕೊಬಿಡ್ತಾನೆ. ಕ್ಷೇತ್ರದ ಕೆಲಸ ಎಲ್ಲ ಇವನೇ ಮಾಡ್ಕೊಬಿಡ್ತಾನೆ. ಬಟ್ ನಾನು ಹೋಗಿದ್ದೀನಿ, ಅವ್ರ ಕ್ಷೇತ್ರಕ್ಕೆ ಹೋಗಿದ್ದೀನಿ. बट चिंचली बेलगाम से सी न्यूज संवाददाता जब्बार की रिपोर्ट। देखा जाए तो सीएम सिद्धारमैया ने प्रकाश हुक्केरी की खुलकर तारीफ की है, जनता को उनके गुणों से रूबरू करवाया है और ये वाकई एक सराहनीय कदम है। फिलहाल इस खबर में बस इतना ही। देश दुनिया की तमाम खबरों के लिए देखते रहें सी न्यूज भारत। हर खबर आपके साथ, आपके हाथ।